ಟೌನ್ಶಿಪ್ ಯೋಜನೆ ಕನಸಲ್ಲ ನನಸಾಗ್ತಾ ಇದೆ ಅಂತ ಬಿಡದಿ ಟೌನ್ಶಿಪ್ ಯೋಜನೆ ಬಗ್ಗೆ ಭೂ ಪರಿಹಾರ ಪಡೆದ ರೈತ ಹೇಳಿಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ ಅವರು, ಸಿಎಂ ಡಿಕೆ ಶಿವಕುಮಾರ್ ಈ ಯೋಜನೆಯನ್ನ ಮಾಡಲು ಮುಂದಾಗಿದ್ದಾರೆ. ಕೆಂಪಯ್ಯನ ಪಾಳ್ಯದಲ್ಲಿ ಎಕರೆಗೆ 30 ಲಕ್ಷ ಮಾತ್ರ ನಡೀತಾ ಇತ್ತು. ಈಗ ಕೈತುಂಬ ಹಣ ಸಿಕ್ಕಿದೆ. ಹೀಗಾಗಿ ಡಿಕೆ ಶಿವಕುಮಾರ್ ಅವರಿಗೆ ಕೋಟಿ ಕೋಟಿ ನಮಸ್ಕಾರಗಳು ಅಂತ ಸಂತಸ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿನ ಲವ್ ಕೇಸ್ಗೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ತಾಳಿ ಕಿತ್ತೆಸೆದವಳೆ ಮತ್ತೆ ತಾಳಿ ಕಟ್ಟಿಸಿಕೊಂಡಿರುವ ವಿಚಿತ್ರ ಪ್ರೇಮ ಕಹಾನಿ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಅಂದಾಗೆ ಪೋಷಕರ ಎಮೋಷನಲ್ ಬ್ಲಾಕ್ ಮೇಲ್ಗೆ ಒಳಗಾಗಿದ್ದ ಯುವತಿ ಕೀರ್ತನ ಯುವಕ ಸಾಯಿ ಸಂದೀಪ್ ಜೊತೆ ಮದುವೆ ಆಗಿದ್ಲು. ತದನಂತರ ಜನವರಿ 6ರಂದು ಚಿಕ್ಕಬಳ್ಳಾಪುರ ಪೊಲೀಸ್ ಠಾಣೆಯಲ್ಲಿ ತಾಳಿ ಕಿತ್ತೆಸೆದು ಹೋಗಿದ್ಲು. ಇದೀಗ ತಾಳಿ ಕಿತ್ತೆಸೆದವಳೆ ಮತ್ತೆ ತಾಳಿ ಕಟ್ಟಿಸಿಕೊಂಡಿದ್ದು ಅಜ್ಞಾತ ಸ್ಥಳದಲ್ಲಿ ಜೋಡಿ ಆಶ್ರಯ ಪಡೆದಿದೆ. G7 ಶೃಂಗಸಭೆ ಬಳಿಕ ಅಮೆರಿಕ ಮರಳಿದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೊದಲ ಸಲ ಪ್ರತಿಕ್ರಿಯೆ ನೀಡಿದ್ದಾರೆ. ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಹಾರ್ಮುಜ್ ಜಲಸಂಧಿ ಮೂಲಕ ತೈಲ ಸಾಗಣೆ ಹೆಚ್ಚಾಗ್ತಾ ಇರೋದ್ರಿಂದ ತೈಲ ಬೆಲೆಗಳು ಶೀಘ್ರದಲ್ಲೇ ಕುಸಿಯಲಿವೆ ಅಂತ ಹೇಳಿದ್ದಾರೆ. ತೈಲ ಸಾಗಣೆ ಹಡಗುಗಳು ಹೆಚ್ಚಿನ ಪ್ರಮಾಣದಲ್ಲಿ ಸಂಚರಿಸ್ತಾ ಇದ್ದು, ಇದರಿಂದ ಮಾರುಕಟ್ಟೆಯಲ್ಲಿ ಪೂರೈಕೆ ಹೆಚ್ಚಾಗಲಿದೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಇದೇ ವೇಳೆ ವೆನಿಜುವೆಲಾದೊಂದಿಗಿನ ಸಂಬಂಧಗಳಲ್ಲೂ ಮಹತ್ವದ ಪ್ರಗತಿ ಸಾಧಿಸಿರುವುದಾಗಿ ಟ್ರಂಪ್ ತಿಳಿಸಿದ್ದಾರೆ. G7 ಶೃಂಗಸಭೆ ಬಳಿಕ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ನಡುವೆ ವಾಕ್ಸಮರ ಶುರುವಾಗಿದೆ. ಮೆಲೋನಿ ತಮ್ಮೊಂದಿಗೆ ಫೋಟೋ ತೆಗೆಸಿಕೊಳ್ಳಲು ಬೇಡಿಕೊಂಡಿದ್ರು ಅಂತ ಟ್ರಂಪ್ ಹೇಳಿಕೆ ನೀಡಿದ್ರೆ, ಈ ಆರೋಪವನ್ನ ಮೆಲೋನಿ ಸಂಪೂರ್ಣವಾಗಿ ತಳ್ಳಿಹಾಕಿದ್ದಾರೆ. ಟ್ರಂಪ್ ಅವರ ಹೇಳಿಕೆಗಳು ಸಂಪೂರ್ಣ ಕಲ್ಪಿತ ಅಂತ ಪ್ರತಿಕ್ರಿಯಿಸಿರುವ ಮೆಲೋನಿ, ನಾನು ಮತ್ತು ಇಟಲಿ ಎಂದಿಗೂ ಯಾರ ಬಳಿಯೂ ಬೇಡಿಕೊಳ್ಳುವುದಿಲ್ಲ ಅಂತ ತಿರುಗೇಟು ನೀಡಿದ್ದಾರೆ. ಒಂದೇ ಬಾರಿಗೆ ಹಸು 3 ಕರುವಿಗೆ ಜನ್ಮ ನೀಡಿದ ಅಪರೂಪದ ದೃಶ್ಯ ಮೈಸೂರು ಜಿಲ್ಲೆಯ ಕಿತ್ತೂರು ಗುರುವಾಯನಕೊಪ್ಪಲು ಗ್ರಾಮದಲ್ಲಿ ಕಂಡುಬಂದಿದೆ. ರೈತ ದಶರಥ್ ಅವರಿಗೆ ಸೇರಿದ ಹಸು ಒಂದೇ ಬಾರಿಗೆ 3 ಕರುವಿಗೆ ಜನ್ಮ ನೀಡಿದ್ದಕ್ಕೆ ರೈತನಲ್ಲಿ ಮಂದಹಾಸ ಮೂಡಿದೆ. ಕಬಿನಿ ಹಿನ್ನೀರಿನಲ್ಲಿ ಪ್ರಾಣಿಗಳ ಕಲರವ ಕಂಡುಬಂದಿದೆ. ಮಳೆಯ ಅಭಾವದಿಂದ ಕಬಿನಿ ಹಿನ್ನೀರಿನಲ್ಲಿ ನೀರು ಕಡಿಮೆಯಾಗಿರುವ ಪರಿಣಾಮ ಆನೆ, ಜಿಂಕೆ, ಕಾಡುಕೋಣಗಳು ಹುಲ್ಲು ತಿನ್ನಲು ಹಿನ್ನೀರಿನತ್ತ ಮುಖ ಮಾಡಿದ್ದಾವೆ. ಪ್ರಕೃತಿ ಸೌಂದರ್ಯದ ಜೊತೆ ಕಾಡು ಪ್ರಾಣಿಗಳನ್ನ ನೋಡಿದ ಪ್ರವಾಸಿಗರು ಫುಲ್ ಖುಷಿಯಾಗಿದ್ದಾರೆ. ಇನ್ನು ಈ ಅದ್ಭುತ ದೃಶ್ಯಗಳನ್ನ ಪ್ರವಾಸಿಗರು ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದಾರೆ. ಭಾರತ ಮಹಿಳಾ ಕ್ರಿಕೆಟ್ ತಂಡದ ಆಟಗಾರ್ತಿ ಶ್ರೇಯಾಂಕಾ ಪಾಟೀಲ್ ಗಾಯಗೊಂಡಿದ್ದಾರೆ. ಲೀಡ್ಸ್ನಲ್ಲಿ ನಡೆದ ನೆದರ್ಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಶ್ರೇಯಾಂಕಾ ಫೀಲ್ಡಿಂಗ್ ಮಾಡ್ತಾ ಇದ್ದ ವೇಳೆ ಆಂಕಲ್ ಇಂಜರಿಗೆ ಗುರಿಯಾಗಿದ್ರು. ನಂತರ ತೀವ್ರ ನೋವಿನಿಂದ ಬಳಲ್ತಾ ಇದ್ದ ಶ್ರೇಯಾಂಕರನ್ನ ಸ್ಟ್ರೆಚರ್ ಮೂಲಕ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಸದ್ಯ ಬಿಸಿಸಿಐ ಮೆಡಿಕಲ್ ಟೀಮ್ ಶ್ರೇಯಾಂಕಾ ಇಂಜರಿಯನ್ನ ಮಾನಿಟರ್ ಮಾಡಲಾಗ್ತಾ ಇದೆ. ಸದ್ಯ ಶ್ರೇಯಾಂಕಾ ಪಾಟೀಲ್ ವಿಶ್ವಕಪ್ನಿಂದ ಔಟ್ ಆಗಿದ್ದಾರೆ. ಕಾಂತಾರ ಗೆಲುವಿನ ಬಳಿಕ ರಿಷಬ್ ಶೆಟ್ಟಿ ಬ್ಯಾಕ್ ಟು ಬ್ಯಾಕ್ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಅನೌನ್ಸ್ ಮಾಡಿದ್ದಾರೆ. ಆ ಸಿನಿಮಾಗಳ ಪೈಕಿ ಎಲ್ಲರ ಗಮನ ಸೆಳೆದಿರೋದು ಛತ್ರಪತಿ ಶಿವಾಜಿ ಮಹಾರಾಜ್ ಸಿನಿಮಾ. ಈ ಸಿನಿಮಾದ ಪ್ರೀ ಪ್ರೊಡಕ್ಷನ್ ಕೆಲಸಗಳು ಭರದಿಂದ ಸಾಗ್ತಾ ಇದ್ದು, ಇಷ್ಟರಲ್ಲೇ ಸಿನಿಮಾ ಟೇಕ್ ಆಫ್ ಆಗಲಿದೆ. ಅಂದಾಗೆ ಈ ಸಿನಿಮಾ 2 ಭಾಗಗಳಲ್ಲಿ ರಿಲೀಸ್ ಆಗಲಿದ್ದು, ಬರೋಬ್ಬರಿ 500 ಕೋಟಿಗೂ ಅಧಿಕ ವೆಚ್ಚದಲ್ಲಿ ಸಿನಿಮಾ ನಿರ್ಮಾಣ ಆಗಲಿದೆಯಂತೆ. ಸೂಪರ್ ಸ್ಟಾರ್ ರಜನಿಕಾಂತ್ ನಟನೆಯ ಜೈಲರ್ 2 ಸಿನಿಮಾದ ಕೊನೆಯ ಹಂತದ ಚಿತ್ರೀಕರಣದ ಸಿದ್ಧತೆ ನಡೀತಾ ಇದ್ದು, ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿ ಸಿನಿಮಾ ಬಿಡುಗಡೆಗೆ ಚಿತ್ರತಂಡ ಪ್ಲಾನ್ ಹಾಕಿದೆ. ಈ ಮಧ್ಯೆ ರಜನಿ ಅಳಿಯ ಧನುಷ್ ಸಿನಿಮಾವು ಬಿಡುಗಡೆಗೆ ಮುಂದಾಗಿದ್ದು, ದೀಪಾವಳಿಗೆ ಬಿಗ್ ಕ್ಲಾಶ್ ಆಗುವ ಸೂಚನೆ ಕೊಟ್ಟಿದೆ. ಧನುಷ್, ಸಾಯಿ ಪಲ್ಲವಿ, ಶ್ರೀಲೀಲಾ ನಟಿಸಿರುವ ಓಂ ಸಿನಿಮಾ ದೀಪಾವಳಿಗೆ ಬಿಡುಗಡೆ ಆಗ್ತಾ ಇದೆ. ಈ 2 ಸಿನಿಮಾಗಳ ಜೊತೆಗೆ ವೆಟ್ರಿಮಾರನ್ ನಿರ್ದೇಶನದ ಅರಸನ್ ಸಿನಿಮಾ ಕೂಡ ಬಿಡುಗಡೆ ಆಗ್ತಾ ಇದೆ. ರಾಜಮೌಳಿ ಮಹೇಶ್ ಬಾಬು ಕಾಂಬಿನೇಷನ್ನ ವಾರಣಾಸಿ ಸಿನಿಮಾ ಕ್ಲೈಮ್ಯಾಕ್ಸ್ ಹಂತದ ಚಿತ್ರೀಕರಣ ಶುರುವಾಗಲಿದೆ. ಈ ಕ್ಲೈಮ್ಯಾಕ್ಸ್ ಚಿತ್ರೀಕರಣಕ್ಕಾಗಿ ಬರೋಬ್ಬರಿ 4 ಕೋಟಿ ವೆಚ್ಚದ ಬೃಹತ್ ಸೆಟ್ ನಿರ್ಮಾಣ ಮಾಡಲಾಗಿದ್ದು, ಗ್ರ್ಯಾಂಡ್ ಆಕ್ಷನ್ ಸೀಕ್ವೆನ್ಸ್ ಚಿತ್ರೀಕರಣ ನಡೆಸಲಿದೆ. ಮೂಲಗಳ ಪ್ರಕಾರ ಈ ಸಿನಿಮಾದಲ್ಲಿ ಮಹೇಶ್ ಬಾಬು ದ್ವಿಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ. ವಾರಣಾಸಿ ಸಿನಿಮಾವು ತಾಂತ್ರಿಕ ಶ್ರೀಮಂತಿಕೆಯಿಂದ ಕೂಡಿದ್ದು, ದುಬಾರಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ. ಚಿತ್ರತಂಡ ಐಮ್ಯಾಕ್ಸ್ ರಿಲೀಸ್ಗೆ ಭಾರೀ ಸಿದ್ಧತೆ ನಡೆಸ್ತಾ ಇದೆ.